ಯಾರೆಲ್ಲ ಎರ್ಟಿಗಾ ಬೇಕು, ಇನೋವಾ ಕ್ರಿಸ್ಟಾ ಬೇಕು, ಫಾರ್ಚುನರ್ ಬೇಕು, ವೆನ್ಯೂ, MG ಹೆಕ್ಟೇರ್ ಮತ್ತೆ ಡಸ್ಟರ್ ಬೇಕು, XU 500 ಬೇಕು ಅನ್ನೋರಿಗೆ ಈ ಲೈನಲ್ಲೇ ಇದಾವೆ ಎಲ್ಲಾ ಕಾರ್ಗಳು. ಸರ್ ಈ ಗಾಡಿ ಕಸ್ಟಮರ್ ಅಮೆರಿಕಾಗೆ ಹೋಗಿದ್ದಾರೆ, ಗಾಡಿ ಸೇಲ್ ಮಾಡಿ ಅಂತ ಕೊಟ್ಟೋಗಿದ್ದಾರೆ ಸರ್. ಅಂದ್ರೆ ಅಮೆರಿಕಕ್ಕೆ ಹೋಗಿರೋದ್ರಿಂದ ಈ ಗಾಡಿ ಸೇಲ್ ಮಾಡಿ ಯೂಸ್ ಮಾಡೋರು ಯಾರು ಇಲ್ಲ, ಅವ್ರ ಮನೆ. ಕಮ್ಮಿ ಹೊಡಿದ್ಯಾ? ಕಡಿಮೆ ಹೊಡಿದ್, ಬರೀ 19,000 ಹೊಡಿದೆ ಅಷ್ಟೇ ಸರ್. ಬ್ಲಾಕ್ ಕಲರ್ 2013 ಮಾಡಲ್ ಸಿಂಗಲ್ ಓನರ್, ಓಡಿರೋದು 1,40,000 ಓಡಿದೆ. ಫೈನಲ್ ಟು ಫೈನಲ್ 5.5 ಲಕ್ಷ ಹೇಳ್ತಾ ಇದ್ದೇವೆ. ಸ್ಮಾಲ್ ನೆಗೋಷಿಯಬಲ್ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ ಸರ್. 2017 ಮಾಡಲ್ ಸೆಕೆಂಡ್ ಓನರ್, VDA ಹೈಬ್ರಿಡ್ 8,25,000 ಆಗುತ್ತೆ ಸರ್. ಹೌದು, VX ಯಾವ ಮಾಡಲ್ ಅಂದ್ರೆ 2022 ಮಾಡಲ್ ಸರ್. ಎಷ್ಟು ಹೊಡಿದೆ? 23,000. ಬರೀ 23,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. 100% ಶೋರೂಮ್ ಹಿಸ್ಟ್ರಿ. ನಮ್ಮ ಹತ್ರ ಎಲ್ಲಾ ವೆಹಿಕಲ್ ಶೋರೂಮ್ ಹಿಸ್ಟ್ರಿ. ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ, 4x4 ವೈಟ್ 4 ವೀಲ್ ಡ್ರೈವ್. ಫೈನಲ್ ಟು ಫೈನಲ್ 10.5 ಲಕ್ಷ ಹೇಳ್ತಾ ಇದೆ ಸರ್. 10,25,000 ಬಂದ್ರೆ ಈ ಗಾಡಿನೇ ಸಿಗುತ್ತೆ. MG ಹೆಕ್ಟೇರ್ ಶಾರ್ಪ್ ಟಾಪ್ ಎಂಡ್ ಗಾಡಿ ಸರ್. ಫೈನಲ್ ಟು ಫೈನಲ್ ಈ ವೆಹಿಕಲ್ ನ 14,75,000 ಕೊಡ್ತೀವಿ ಸರ್. ಬರೀ ಪೋಲೋ ಅಲ್ಲ ಸರ್, ಇದು GT 2015 ಮಾಡಲ್, ಓಡಿರೋದು ಡ್ರೈವರ್ ಬರೀ 80,000 ಓಡಿದೆ. ಶೋರೂಮ್ ಇಷ್ಟೇ, ಒರಿಜಿನಲ್ ಗಾಡಿ ಸರ್. ಹಾಲ್ಟೋ ಗಾಡಿ ನಮ್ಮ ಹತ್ರ 2 ವೆಹಿಕಲ್ ಇದೆ. ಎರಡು LXI ವೆಹಿಕಲ್, 2 ಮೆರೂನ್ ಕಲರ್ ಇದೆ. ಫೈನಲ್ ಟು ಫೈನಲ್ ಇದು 1.5 ಲಕ್ಷ ಕೊಡ್ತೀನಿ. ಆ ಗಾಡಿ 1,75,000 ಕೊಡ್ತೀನಿ. ಸೊ ನೋಡಿದ್ರಲ್ವಾ, VH ಕಾರ್ಸ್ ಉಲ್ಲಾಳ್ ಮೇನ್ ರೋಡ್ AGS ಲೇಔಟ್ ಅಲ್ಲಿ ಬಂದಿರತಕ್ಕಂಥದ್ದು. ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು 7 ಸೀಟರ್ ವೆಹಿಕಲ್ ಆಗಿರ್ಬೋದು, SUV ಕಾರ್ಗಳಾಗಿರ್ಬೋದು, ರಿಡ್ಜ್ ಆಗಿರ್ಬೋದು, ಆಲ್ಟೋ ಆಗಿರ್ಬೋದು, ಬ್ರೆಜಾ ಆಗಿರ್ಬೋದು, MG ಹೆಕ್ಟೇರ್ ಆಗಿರ್ಬೋದು, ಇನೋವಾ ಕ್ರಿಸ್ಟಾ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ವ್ಯಾಗನರ್ ಆಗಿರ್ಬೋದು, ಲೋ ಬಡ್ಜೆಟ್ ಇಂದ ಮಿಡ್ ಸೆಗ್ಮೆಂಟ್ ಇಂದ ಹೈ ಬಡ್ಜೆಟ್ ವರ್ಗು ಕಾರ್ಗಳು ನಿಮಗೆ VH ಕಾರ್ಸ್ ಅಲ್ಲಿ ಸಿಗ್ತಾ ಇದಾವೆ. AGS ಲೇಔಟ್ ಉಲ್ಲಾಳ್ ಮೇನ್ ರೋಡ್ ಬ್ಯಾಂಗ್ಳೂರ್. ಇದೇ ಶೋರೂಮ್ ಅಲ್ಲೇ ನಾನು ಬಂದು ವಿಡಿಯೋ ಮಾಡ್ತಾ ಇರೋದು. ಮೊದಲನೇ ಸಾರಿ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ ಓವರ್ ಕರ್ನಾಟಕದಾದ್ಯಂತ ಯಾರೆಲ್ಲ ನೋಡ್ತಾ ಇದ್ದೀರೋ, ಈ ಶೋರೂಮು ಕೂಡ ಒಂದು ಬೆರಳೆಣಿಕೆಯಷ್ಟು ಶೋರೂಮ್ಗಳಲ್ಲಿ ಇದು ಕೂಡ ಸೇರ್ಪಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಜೊತೆ VH ಕಾರ್ಸ್ ನ ಓನರ್ ಆಗಿರ್ತಕ್ಕಂಥ ಧನುಂಜಯ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಲ್ವಾ? ಏನ್ ಸರ್ VH ಕಾರ್ಸ್ ಅಲ್ಲಿ ಏನ್ ಸರ್ ಸ್ಪೆಷಲ್? ಎಲ್ಲ ಸ್ಪೆಷಲ್ ನಮ್ಮಲ್ಲಿ ಕಾರ್ ಶೋರೂಮ್ಗಳು ಇದಾವೆ. ಹೌದು, ತುಂಬಾ ಶೋರೂಮ್ಗಳು ಇದಾವೆ. ಸ್ಪೆಷಲ್ ನಮ್ಮಲ್ಲಿ ಸ್ಪೆಷಲ್ ಇರೋದೆ ಸರ್, ನಾವು 99% ಲೋನ್ ಮಾಡಿಸ್ಕೊಡ್ತೀವಿ. ನಮ್ಮ ಹತ್ರ ಒಳ್ಳೆ ಬ್ಯಾಂಕ್ಗಳು ಇರೋದು, HDFC, ಆಕ್ಸಿಸ್, ICIC ಬ್ಯಾಂಕ್ಗಳು ಇರೋದು ನಮ್ಮ ಹತ್ರ. ಎಲ್ಲ 99% ಲೋನ್ ಬೇರೆ. ಮತ್ತೆ ನಮ್ಮಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ. ಅದು ಬಿಟ್ಟು ಬೇರೆ? ಅದು ಬಿಟ್ರೆ ನಮ್ಮ ಹತ್ರ ಇಂಜಿನ್, ಗೇರ್ ಬಾಕ್ಸ್ 1 ಇಯರ್ ವ್ಯಾರಂಟಿ. ಅದು ಬಿಟ್ರೆ ಬೇರೆ? ಅದು ಬಿಟ್ರೆ ಒಳ್ಳೆ ವೆಹಿಕಲ್ಸ್ ನ ಕೊಡ್ಬೋದು ಅಷ್ಟೇ. ನಾವು ಸೆಕೆಂಡ್ ಓನರ್, ಥರ್ಡ್ ಓನರ್ ಗಾಡಿ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಇರೋದು. ಇದೊಂದು ಆಡ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ನಾವು ಆಲ್ಮೋಸ್ಟ್ ಸರ್ 99% ಸಿಂಗಲ್ ಓನರ್ ಗಾಡಿ. ಏನೋ ಎಕ್ಸ್ಚೇಂಜ್ ಅಲ್ಲಿ ಬಂದ್ರೆ ಸೆಕೆಂಡ್ ಓನರ್ ಗಾಡಿ ಇರ್ತವೆ ಅಷ್ಟೇ. ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋರು. ಸೊ ಉಲ್ಲಾಳ ಅಂತ ತಕ್ಷಣ ಕೆಲವರಿಗೆ ಗೊತ್ತಿರಲ್ಲ, ನಾಗರಬಾವಿ ಪಕ್ಕದಲ್ಲೇ ಅದ್ರ ಅಟ್ಯಾಚ್ಡ್ ಇರ್ತಕ್ಕಂಥದ್ದೇ ಈ ಏರಿಯಾ ಕೂಡ. ನಾಗರಬಾವಿ ಸುತ್ತಮುತ್ತ ಯಾರೆಲ್ಲ ಕಾರ್ ತಗೋಬೇಕಂತ ಬರ್ತಾ ಇದ್ರು, ಈ ಶೋರೂಮು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾರ್ಗಳ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಧನುಂಜಯ್ ಸರ್. ಸರ್ ಮತ್ತೆ ಬೇರೆ ಏನಾದರೂ ಹೇಳೋದಿದ್ಯಾ? ಸರ್ ನಮ್ಮಲ್ಲಿ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಆಮೇಲೆ ಶೋರೂಮ್ ಹಿಸ್ಟ್ರಿ ಇರೋಂಥ ವೆಹಿಕಲ್ ಸಿಗ್ತವೆ, ಮತ್ತು ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇರ್ತವೆ. ಮತ್ತು ನಾವು 99% ಚೆಕ್ ಮಾಡಿ ತಂದಿರ್ತೀವಿ ವೆಹಿಕಲ್ಸು. ಯಾಕೆಂದರೆ ಕಸ್ಟಮರಿಗೆ ನಾವು ಗಾಡಿ ಕೊಟ್ಟ ಮೇಲೆ ಅವ್ರು ಖುಷಿಯಾಗಿ ತೊಗೊಂಡೋಗ್ಬೇಕು. ತೊಗೊಂಡೋಗಿ ಅಲ್ಲೆಲ್ಲ ರಿಪೇರಿ ಬಿಡೋದು, ಮತ್ತೊಂದು ಮಾಡೋದು, ಅವರಿಗೆಲ್ಲ ಆ ಥರ ಆಗೋದೇ ಇಲ್ಲ. ಯಾಕೆಂದರೆ ನಾವು 99% ನಾವು 20 ವರ್ಷದಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಎಲ್ಲ ಚೆಕ್ ಮಾಡಿ ತಂದಿರೋದ್ರಿಂದ ನಾವು ಗ್ರಾಹಕರಿಗೆ ಒಳ್ಳೆ ಗಾಡಿನ ಕೊಡ್ಬೋದು. ಆಲ್ಮೋಸ್ಟ್ ಹೈಲೈಟ್ಸ್ ಅಲ್ಲಿ ಸ್ವಲ್ಪ ಕಾರ್ಗಳನ್ನ ನೋಡಿದ್ರು. ಈ ವಿಡಿಯೋದಲ್ಲಿ ಸ್ವಿಫ್ಟ್ ಡಿಸೈರ್ ಇದೆಯಾ? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ನಮ್ಮ ಹತ್ರ 3-4 ಡಿಸೈರ್ ಇದೆ ಸರ್. ಫ್ರಾನ್ಸ್ ಇದೆಯಾ? ಗ್ಲಾನ್ಸ್ ಇದೆಯಾ? ಎಲ್ಲ ಇದೆ. ವೆನ್ಯೂ ಇದೆಯಾ? ಎಲ್ಲ ಇದೆ. ಕ್ರೆಟಾ ಇದೆಯಾ? ಅದು ಇದೆ. MG ಹೆಕ್ಟೇರ್ ಇದೆಯಾ? ಎಲ್ಲ ಇದೆ. ಸ್ಕಾರ್ಪಿಯೋ ಇದೆಯಾ? ಇನೋವಾ ಕ್ರಿಸ್ಟಾ ಇದಾವೆ ಸರ್. ಮತ್ತೆ ಸ್ಕೋಡಾ ಫ್ಯಾಬಿಯಾ ಅದು ಇದೆ. ಆಲ್ಟೋ ಎಲ್ಲ ಇದೆ. ಇಂಡಿಕಾ ಎಲ್ಲ ಇದೆ. i10 i20 ಎಲ್ಲ ಇದೆ. ಪಕ್ಕಾ 100% ಇದೆ. ನೋಡ್ತಾರೆ ವಿಡಿಯೋ ಫುಲ್ ಎಲ್ಲ ನೋಡ್ಬೋದು ಸರ್. ನನ್ನ ಹತ್ರ ಹೆಚ್ಚು ಕಮ್ಮಿ 60 ವೆಹಿಕಲ್ಸ್ ಇದೆ ಶೋರೂಮ್ ಅಲ್ಲೇ. ಇನ್ನು 20 ವೆಹಿಕಲ್ಸ್ ನಮ್ಮಲ್ಲಿ ಸರ್ವಿಸ್ ಆಗ್ತಾ ಇದಾವೆ, ಬರ್ತವೆ. ಅದನ್ನ ನಾನು ಗ್ರಾಹಕರಿಗೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀನಿ. ಬೇಕು ಅಂದವರಿಗೆ ಎಲ್ಲ ವೆಹಿಕಲ್ಸ್ ಸಿಗುತ್ತೆ ನೋಡಿ. ಈ ವಿಡಿಯೋಗಂತಾನೆ 7 ಸೀಟರ್ ವೆಹಿಕಲ್ SUV ಕಾರ್ಗಳನ್ನ ಒಂದು ಲೈನಿಗೆ ಜೋಡಿಸ್ಬಿಟ್ಟಿದೀವಿ. ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀವಿ ಈ ವಿಡಿಯೋ. ಯಾರಿಗೆಲ್ಲ ಒಂದು 7 ಸೀಟರ್ ಬೇಕು, ಒಂದು SUV ವೆಹಿಕಲ್ಸ್ ಬೇಕು, ನಮಗೆ ಪೆಟ್ರೋಲ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು, ಸ್ಮಾಲ್ ಬಡ್ಜೆಟ್ ಅಲ್ಲಿ ಬೇಕು, ಚೆನ್ನಾಗಿರೋ ಗಾಡಿ ಬೇಕು, ಸಿಂಗಲ್ ಓನರ್ ಗಾಡಿ ಬೇಕು ಅಂತ ಯಾರೆಲ್ಲ ನೋಡ್ತಾ ಇದ್ರು ಅಂಥವ್ರಿಗಾಗಿ ಈ ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಫುಲ್ ವಿಡಿಯೋ ನೋಡಿ, ಯಾವ ಕಾರ್ ಬೇಕೋ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಶುರು ಮಾಡೋಣ ಸರ್. ಶುರು ಮಾಡೋಣ ಬನ್ನಿ ಸರ್. ಸರ್ ಬ್ಲಾಕ್ ಕಲರ್ 2013 ಮಾಡಲು ಸಿಂಗಲ್ ಓನರು SLX ವೆಹಿಕಲ್ಲು, ತುಂಬ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಓಡಿರೋದು 1,40,000 ಓಡಿದೆ. ಫೈನಲ್ ಟು ಫೈನಲ್ 5.5 ಲಕ್ಷ ಹೇಳ್ತಾ ಇದ್ದೇವೆ. ಸ್ಮಾಲ್ ನೆಗೋಷಿಯಬಲ್ 5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ ಸರ್. 2013 ಮಾಡಲ್ಲ 5 ಲಕ್ಷಕ್ಕೆ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ. ಹೌದು, ಸಿಂಗಲ್ ಓನರ್ ಸರ್.
ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ನೆಗೋಷಿಯಬಲ್ ಆಗ್ಬೋದಾ? ಇಲ್ಲ ಸರ್, ಫೈನಲ್ 5 lakhs, 5.5 ಲಕ್ಷ ಬೇಕು. ನಾವು ವಿಡಿಯೋ ಮತ್ತೆ ಕಾರಣ 5 ಲಕ್ಷ ಕೊಡ್ತಾ ಇದ್ದೀರಾ? 5 ಲಕ್ಷ ಲೋನ್ ಆಗುತ್ತಾ ಈ ಗಾಡಿಗೆ? 100% ಒಂದು 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ನೋಡಿ, ಸ್ಕಾರ್ಪಿಯೋ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು VH ಕಾರ್ಸ್ನ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ 7 ಸೀಟರ್ ವೆಹಿಕಲ್ ಎರ್ಟಿಗಾ ನೋಡ್ತಾ ಇದೀರೋ ಅಂಥವ್ರಿಗೆ ಇಲ್ಲೊಂದು 2 ವೆಹಿಕಲ್ ಇದೆ ಎರ್ಟಿಗಾ. ಇದ್ರ ಡೀಟೇಲ್ಸ್ ಸರ್, 2017 ಮಾಡಲು, ಸೆಕೆಂಡ್ ಓನರು, VDA ಹೈಬ್ರಿಡ್, ಡೀಸೆಲ್ ತುಂಬಾ ಚೆನ್ನಾಗಿದೆ. 1 ಲಕ್ಷ ಓಡಿದೆ ಗಾಡಿ. 8,25,000 ಆಗುತ್ತೆ ಸರ್ ಫೈನಲ್. ಯಾವ ಮಾಡಲ್ ಅಂದ್ರೆ? 2017 ಮಾಡಲ್ ಗಾಡಿ, 2017 ಮಾಡಲು. ಹೌದು, ಡೀಸೆಲ್ ವೇರಿಯಂಟ್ ಹೈಬ್ರಿಡ್ ವೆಹಿಕಲ್. ಎಷ್ಟು ಹೇಳ್ತೀರಾ ಫೈನಲ್ ಆಗಿ ಹೇಳ್ಬಿಡಿ ಸರ್? 8,25,000 ಫೈನಲ್ ಹೇಳ್ತಾ ಇದೀವಿ. ಬಂದ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀವಿ. ನೆಗೋಷಿಯಬಲ್ ಲೋನ್ ಬೇಕಾ? ಲೋನ್ ಈಸಿ ಬೇಕಂದ್ರೆ ಒಂದು 7.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಎರ್ಟಿಗಾ ಬೇಕಂದ್ರೆ ಅದು ಕೂಡ ಇದೆ. ಯಾವ್ದು ಸರ್ ಇದು ಎರ್ಟಿಗಾ? 2022 ಮಾಡಲು, VXI ಆಪ್ಷನ್ ಅಲ್ಲೂ 23,000 ಓಡಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. VXI ಆಪ್ಷನ್. ಹೌದು, VXI ಯಾವ ಮಾಡಲ್ ಅಂದ್ರೆ? 2022 ಮಾಡಲ್ ಸರ್. ಎಷ್ಟು ಓಡಿದೆ? 23,000. ಬರೀ 23,000. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ? 100% ಶೋರೂಮ್ ಹಿಸ್ಟ್ರಿ. ನಮ್ಮ ಹತ್ರ ಎಲ್ಲಾ ವೆಹಿಕಲ್ ಶೋರೂಮ್ ಹಿಸ್ಟ್ರಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಏನ್ ರೇಟ್ ಹೇಳ್ತಾ ಇದೀರಾ ಸರ್? 9,90,000 ಹೇಳ್ತಾ ಇದೀವಿ. 9,75,000 ಬಂದ್ರೆ ಈ ಗಾಡಿನೂ ಕೊಟ್ಬಿಡ್ತೀವಿ. 9 ಲಕ್ಷ 9,75,000 ಫೈನಲ್ ಕೊಡ್ತೀವಿ ಸರ್. ಪಕ್ಕ ಅದಕ್ಕಿಂತ ನೆಗೋಷಿಯಬಲ್ ಆನ್ ಟೇಬಲ್ ಬನ್ನಿ ಮಾಡ್ತೀರಾ? ಆನ್ ಟೇಬಲ್ ಬನ್ನಿ ಮಾಡ್ತೀವಿ. ನೋಡಿ, ಯಾರಿಗೆಲ್ಲ VH ಕಾರ್ಸ್ ಅಲ್ಲಿ ಈ ಕಾರ್ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ದೀರೋ, ಇನೋವಾ ಕ್ರಿಸ್ಟಾ ಇಲ್ಲಿ 2 ಗಾಡಿ ಇದಾವೆ. ಹಾಗೇನೆ ಫಾರ್ಚುನರ್ ಕೂಡ ಇದೆ. ಇನೋವಾ ಕ್ರಿಸ್ಟಾ ಇದ್ರ ಡೀಟೇಲ್ಸ್ ಸರ್? 2019 ಮಾಡಲು, ಸಿಂಗಲ್ ಓನರು, 1,40,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. GX ವೆಹಿಕಲ್ ಬಂದು ನಾವು 18.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 17,25,000 ಗಾಡಿ ಕೊಟ್ಬಿಡ್ತೀವಿ ಸರ್. 17,20,000ಕ್ಕೆ 2019 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ. ಯಾವ್ದಿದೆ ಇನೋವಾದಲ್ಲಿ? ಇನೋವಾ GX ವೆಹಿಕಲ್ ಸರ್. ಡೀಸೆಲ್ ಮ್ಯಾನ್ಯುಯಲ್. ಫೈನಲ್ ರೇಟ್ ಹೇಳ್ಬಿಡಿ. 17,25,000 ಫೈನಲ್ ಕೊಡ್ತೀನಿ. ಅದೇ ಹೇಳಿದ್ರಿ. ಮತ್ತೆ ಲೋನ್ ಬೇಕು ಅಂದವರಿಗೆ 16.5 ಲಕ್ಷ ಲೋನ್ ಕೊಡಿಸ್ತೀನಿ. 16.5 ಲಕ್ಷ ಲೋನ್ ಅದಾಗ್ಲಿ. ನೀವು ಕೊಡೋ ರೇಟ್ ಹೇಳಿ ಫೈನಲ್ ಆಗಿ. ಇಲ್ಲೇ ಒಂದು ಫೈನಲ್ ಟು ಫೈನಲ್ 17 ಲಕ್ಷ ಕೊಡ್ತೀನಿ ಸರ್. 25,000 ಬಿಟ್ರಿ 17 ಲಕ್ಷ. ಟೇಬಲ್ ಬನ್ನಿ, ಏನ್ ಬೇಕೋ ನೆಗೋಷಿಯಬಲ್ ಮಾಡ್ಕೊಳ್ಳಿ VH ಕಾರ್ಸ್ ಅಲ್ಲಿ. ಹೌದು, ಆಗುತ್ತಲ್ಲ ಸರ್? ಇನ್ನೂ ಏನಾಗಲ್ಲ, ಅದೇ ಫೈನಲ್ ಆಗೋದು. ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಗಾಡಿ ಇದೆಯಾ ಕೇಳಿ ಫಸ್ಟ್, ಸೋಲ್ಡ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ. ಇದ್ರ ಡೀಟೇಲ್ಸ್ ಸರ್? 2017 ಮಾಡಲು, V ವರ್ಷನ್, ಸಿಂಗಲ್ ಓನರ್ ಗಾಡಿ, 1,50,000 ಓಡಿದೆ. ಟಾಪ್ ಎಂಡ್ ವರ್ಷನ್, ಡಾಕ್ಟರ್ ವೆಹಿಕಲ್ ಇದು. ಎಲ್ಲ ವೆಲ್ ಮೇಂಟೆನೆನ್ಸ್ ಗಾಡಿ ಸರ್. ಫೈನಲ್ ಟು ಫೈನಲ್ 17,75,000 ಆಗುತ್ತೆ. 17,75,000 ಆಗುತ್ತೆ. 17 ಲಕ್ಷ ರೌಂಡ್ ಫಿಗರ್ ಆಗಲ್ಲ. 17.5 ರೌಂಡ್ ಫಿಗರ್ ಆಗುತ್ತೆ ಸರ್. 17.5 ಲಕ್ಷಕ್ಕೆ ಆಗುತ್ತೆ. ನೋಡಿ, ಯಾರೆಲ್ಲ ಈ ಗಾಡಿಗಳ ಡೀಟೇಲ್ಸ್ ನ ತಿಳ್ಕೊತಾ ಇದ್ರು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ವಿಡಿಯೋದಲ್ಲಿರೋ ನಂಬರ್ಗೆ ವಾಟ್ಸಪ್ ಅಲ್ಲಿ ಎಲ್ಲ ಕ್ಯಾಟ್ಲಾಗ್ ಇದೆ, ಅದ್ರಲ್ಲಿ ಕಳಿಸಿದ್ರೆ ಸ್ಟಾಕ್ ಇದೆಯೋ ಇಲ್ಲೋ ಕೇಳ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಫಾರ್ಚುನರ್ ಕೂಡ ಇದೆ. ಫಾರ್ಚುನರ್ ಯಾವ್ದು ಸರ್ ಇದು? ಸರ್, ಫಾರ್ಚುನರ್ 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, 4x4 ವೈಟ್ 4 ವೀಲ್ ಡ್ರೈವ್. 2 ಲಕ್ಷ ಓಡಿದೆ. ಫೈನಲ್ ಟು ಫೈನಲ್ 10.5 ಲಕ್ಷ ಹೇಳ್ತಾ ಇದೀವಿ ಸರ್. 10,25,000 ಬಂದ್ರೆ ಈ ಗಾಡಿನೇ ಸಿಗುತ್ತೆ. 10,25,000 ರೂಪಾಯಿಗೆ ಈ ಗಾಡಿ ಕೊಡ್ತೀರಾ? ಹೌದು, 10 ಲಕ್ಷ ರೌಂಡ್ ಫಿಗರ್ ಆಗುತ್ತೆ. ಆನ್ ಟೇಬಲ್ ಬಂದ್ರೆ ಆಗುತ್ತೆ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ 2010 ಮಾಡಲು ಫಾರ್ಚುನರ್ ಬೇಕು, 4 ವೀಲ್ ಡ್ರೈವ್ ಬೇಕು, ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ ಬೇಕು ಅಂದ್ರೆ 10 ಲಕ್ಷ ರೌಂಡ್ ಫಿಗರ್ಗೆ VH ಕಾರ್ಸ್ ಅಲ್ಲಿ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ ವೆನ್ಯೂ ಬೇಕು ಅಂತ ನೋಡ್ತಾ ಇದ್ರು, ವೆನ್ಯೂ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಕ್ರೆಟಾ, ಸಾರಿ ವೆನ್ಯೂ ಅಲ್ಲ ಸರ್, ಕ್ರೆಟಾ ಇದು SX 2022 ಮಾಡಲು. ಓಡಿರೋದು ಬರೀ 19,000 ಸರ್. ಬರೀ 19,000. ಕಸ್ಟಮರ್ USA ಹೋದ್ರು ಅಂತ ಹೇಳ್ಬಿಟ್ಟು ಗಾಡಿ ಸೇಲ್ ಮಾಡಿರೋ ಕಸ್ಟಮರ್. ಫೈನಲ್ ಟು ಫೈನಲ್ 15.5 ಲಕ್ಷ ಹೇಳ್ತಾ ಇದೀವಿ. ಈ ವಿಡಿಯೋ ನೋಡ್ಕೊಂಡ್ ಬಂದವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಆಫರ್ ಗಾಡಿ ಕೊಡ್ತೀನಿ. 14,75,000 ಕೊಡ್ತೀನಿ. 15 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. 14,75,000 ಗಾಡಿ ಕೊಡ್ತೀನಿ. ಇನ್ನು 25,000 ಎಕ್ಸ್ಟ್ರಾ ಪಾಕೆಟ್ ಲೋನ್ ಆಗುತ್ತೆ ಅಲ್ವಾ? 2022 ಮಾಡಲು, ಸಿಂಗಲ್ ಓನರ್, ಬರೀ 19,000 ಓಡಿದೆ. ಪೆಟ್ರೋಲ್ ವೇರಿಯಂಟ್. ಹೌದು ಅಲ್ವಾ ಸರ್? ಹೌದು. ಮ್ಯಾನ್ಯುಯಲ್ ಕ್ರೆಟಾ ಪಕ್ಕ 100%. ಇದು RC ಓನರ್ ಪೇಮೆಂಟ್ ಆಗಿರೋದಕ್ಕೆ ಆ ರೇಟ್. ನಮ್ಮ ಡೀಲರ್ ಪೇಮೆಂಟ್ ಆದ್ರೆ ಇನ್ನೂ 1 ಲಕ್ಷ ಜಾಸ್ತಿ ಇರುತ್ತೆ. ಬೇಡ ಅದೇ ರೇಟ್ ಇರಲಿ. ಅದೇ ರೇಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ MG ಹೆಕ್ಟರ್ ಬೇಕಂದ್ರೆ, ಸೊ ಅದು ಕೂಡ ಇದೆ. ಡಾಕ್ಟರ್ ಸಿಂಬಲ್ ಕೂಡ ಇದೆ. ಡಾಕ್ಟರ್ ಓಡಿಸಿರೋ ಗಾಡಿನ ಇದು? ಹೌದು ಸರ್. MG ಹೆಕ್ಟರ್ ಶಾರ್ಪ್, ಫುಲ್ ಟಾಪ್ ಎಂಡ್ ಗಾಡಿ ಇದು. ಬ್ಲಾಕ್ ಕಲರ್ ಮ್ಯಾನ್ಯುವಲ್ ಡೀಸೆಲ್ ಗಾಡಿ. 54,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಅನ್ಟಚ್ ಪೀಸ್. ಯಾವುದೇ ವೆಹಿಕಲ್ ನಮ್ಮ ಹತ್ರ ಆಕ್ಸಿಡೆಂಟ್ ಆಗಿರಲ್ಲ. ಶೋರೂಮ್ ಹಿಸ್ಟ್ರಿ ಇಲ್ದೆಲ್ಲ ಇರಲ್ಲ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರ್ತವೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತಾ ಇರೋದು. ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಬೋದು.
ಸರ್ಟಿಫೈಡ್ ಮಾಡಿಸ್ಕೊಡಿ ಅಂದರೆ ಸರ್ಟಿಫೈಡ್ ಕಾಪಿ ಕೊಡ್ತೀವಿ. ಅದೆಲ್ಲ ಡೋಂಟ್ ವರಿ, ನಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್. ಫೈನಲ್ ಟು ಫೈನಲ್ ಈ ಗಾಡಿ ನಾವು 16.5 ಲಕ್ಷ ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 16.5 ಲಕ್ಷಕ್ಕೆ ಕೊಡ್ತಾ ಇದ್ರೆ, ಅದರಲ್ಲೂ ನೆಗೋಷಿಯಬಲ್ ಬಾಡಿ ಲೈನ್ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 54,000 ಹೊಡಿದೆ, ಫುಲ್ ಟಾಪ್ ಅಂಡ್ ಬ್ಲಾಕ್ ಶಾರ್ಪ್ ಟಾಪ್ ಎಂಡ್ ಗಾಡಿ ಸರ್. ಫೈನಲ್ ಟು ಫೈನಲ್ ಈ ವೆಹಿಕಲ್ ನ 14,75,000 ಕೊಡ್ತೀವಿ ಸರ್. 14,75,000 ಈ ಗಾಡಿ ಕೊಡ್ತೀವಿ. ಡೀಸೆಲ್ 14,000 ಹೊಡಿರಂತ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಇದೆ. ಇದ್ಯಾವ ಮಾಡಲು ಸರ್? ಸರ್ ಡಸ್ಟರ್ ಆಟೋಮೆಟಿಕ್. ನಮ್ಮ ಹತ್ರ 2 ಗಾಡಿನೂ ಆಟೋಮೆಟಿಕ್ ಇರೋದು. ಇವೆರಡು ಆಟೋಮೆಟಿಕ್. 2 ಆಟೋಮೆಟಿಕ್. ಯಾವ ಮಾಡಲು? 2019. 2019 ಎರಡು ಕೂಡ. ಓನರು ಸರ್ 2019 ಮಾಡಲು ಆಟೋಮೆಟಿಕ್ ಡಸ್ಟರ್ ಸಿಂಗಲ್ ಓನರ್, 2 ಸಿಂಗಲ್ ಓನರ್ ಗಾಡಿ. ವೈಟ್ ಕಲರ್, ವೈಟ್ ಮಿಲಿಟರಿ ಗ್ರೀನ್ ಬೇಕಂದ್ರೆ ಮಿಲಿಟರಿ ಗ್ರೀನ್. ಇದು 25,000 ಓಡಿದೆ. 8.5 ಲಕ್ಷ ಹೇಳ್ತಾ ಇದೀವಿ. 8 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀವಿ. 2019 ಮಾಡಲು ಸಿಂಗಲ್ ಓನರ್, ಕೇವಲ 25,000 ಕಿಲೋಮೀಟರ್ ಓಡಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್ ಡಸ್ಟರ್. ಎಷ್ಟು ಹೇಳ್ತಾ ಇದ್ರೆ? ಕೇವಲ 8 ಲಕ್ಷ ಕೊಡ್ತೀವಿ. ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಬರಬೇಕು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಕೂಡ 2019 ಮಾಡಲೇ ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಇದು 60,000 ಹೊಡಿದೆ. 19 ಮಾಡಲು ಸಿಂಗಲ್ ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ಏನ್ ರೇಟ್ ಹೇಳ್ತಾ ಇದ್ದೀರಿ ಸರ್? ಫೈನಲ್ ಟು ಫೈನಲ್ 7,75,000 ಬಂದ್ರೆ ಈ ಗಾಡಿನೂ ಕೊಟ್ಬಿಡ್ತೀವಿ. 7,75,000 ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ XUV 500 ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2015 ಮಾಡಲು ಸಿಂಗಲ್ ಓನರ್ W8 ಸರ್. ಇದು W8. ಹೌದು, W8 2015 ಮಾಡಲ್ ಸಿಂಗಲ್ W8 ಸಿಲ್ವರ್ ಕಲರ್. ಶೋರೂಮ್ ಹಿಸ್ಟ್ರಿ ಇದೆ. 1,30,30,000 ಓಡಿದೆ. ಎಲ್ಲ ಪಿನ್ ಟು ಪಿನ್ ಶೋರೂಮ್. ಡೀಸೆಲ್ ಮ್ಯಾನ್ಯುಯಲ್. ಮ್ಯಾನ್ಯುಯಲ್. ಏನ್ ರೇಟ್ ಹೇಳ್ತಾ ಇದೀರಾ ಸರ್? ಫೈನಲ್ ನಾವು 8.5 ಲಕ್ಷ ಹೇಳ್ತಾ ಇದೀವಿ. ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದೀನಿ. 7,75,000 ಕೊಡ್ತಾ ಇದೀನಿ ಸರ್. 7,75,000ಕ್ಕೆ 15 ಮಾಡಲ್ W8 ಸಿಲ್ವರ್ ಕಲರ್ ಸಿಂಗಲ್ ಗಾಡಿ ಸಿಗುತ್ತೆ. ಸೂಪರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಎರ್ಟಿಗಾ ಇದೆ, 3ನೇ ಗಾಡಿ. ಇದ್ರ ಡೀಟೇಲ್ಸ್ ಸರ್? ಸರ್ ಎರ್ಟಿಗಾ ನಮ್ಮ ಹತ್ರ 2013 ಮಾಡಲು ZDI ಸಿಂಗಲ್ ಓನರ್ ಗಾಡಿ. ವೆಲ್ ಮೇಂಟೆನೆನ್ಸ್ ಗಾಡಿ. 5,85,000 ಫೈನಲ್ ಕೊಡ್ತೀವಿ ಸರ್. 5,85,000 ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಕೊಡಿಸ್ತೀವಿ. ಅದಕ್ಕಿಂತ ನೆಗೋಷಿಯಬಲ್, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್. ಇದು ಫುಲ್ ಟಾಪ್ ಎಂಡ್ ZDI ಇದು ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ಲರ ಡಿಮ್ಯಾಂಡ್ ಗಾಡಿ ನೆಕ್ಸನ್. ಸರ್ ನೆಕ್ಸಾನ್ ನಮ್ಮ ಹತ್ರ ಟಾಟಾ ನೆಕ್ಸಾನ್ ಬೇಕು ಅನ್ನೋರಿಗೆ 2018 ಮಾಡಲ್ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ 60,000 ಓಡಿದೆ. 7.5 ಲಕ್ಷ ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ 6,85,000 ಗಾಡಿ ಕೊಡ್ತೀವಿ. 6,85,000 ಲೋನ್ ಬೇಕು ಅನ್ನೋರಿಗೆ 6.5 ಲಕ್ಷ ಲೋನ್ ಕೊಡಿಸ್ತೀವಿ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ಆಗುತ್ತೆ. ಆನ್ ಟೇಬಲ್ ನೋಡಿ, ಇಷ್ಟು ಗಾಡಿಗಳು ನೋಡಿದ್ರಲ್ಲ. ಇದು ಬಿಟ್ಟು VH ಕಾರ್ ಶೋರೂಮ್ ಅಲ್ಲಿ ಅಲ್ಲೂ ಕೂಡ ಎಲ್ಲಾ ತರ ಹ್ಯಾಚ್ ಬ್ಯಾಕ್ ಸೆಡನ್ ಗಾಡಿಗಳಿದಾವೆ. ಆ ಶೋರೂಮ್ ಅಲ್ಲೂ ಕೂಡ ಸ್ವಲ್ಪ ಗಾಡಿಗಳಿದಾವೆ. ಅದ್ರ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಎರ್ಟಿಗಾ XUV 500, MG ಹೆಕ್ಟರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಇನೋವಾ ಕ್ರಿಸ್ಟಾ, ಫಾರ್ಚುನರ್, ಇಷ್ಟು ಗಾಡಿಗಳು, ಡಸ್ಟರ್ ಏನ್ ನೋಡ್ತಾ ಇದ್ರು, CVT ಗೇರ್ ಬಾಕ್ಸ್ ಗಾಡಿಗಳು ಅವೆಲ್ಲ ಆಟೋಮೆಟಿಕ್ ಅನ್ಕೋಬೇಡಿ, ಬರೀ ವಿತ್ CVT ಗೇರ್ ಬಾಕ್ಸ್ ಇರ್ತಕ್ಕಂಥ ಗಾಡಿಗಳು. ಯಾರಿಗೆಲ್ಲ ಬೇಕೋ ವಿತ್ ಸ್ಕ್ರೀನ್ ಶಾಟ್ ತಗೊಂಡು ವಿಡಿಯೋದಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ VH ಕಾರ್ಸ್ ಕಡೆಯಿಂದ ಲೋನು ಆಗುತ್ತೆ. ಇನ್ನು ಕಡಿಮೆ ಬೆಲೆನೂ ಮಾಡಿ ಕೊಡ್ತಾರೆ. ಸೊ ಹಾಗಾದ್ರೆ ಶೋರೂಮ್ ಕಡೆ ಹೋಗೋಣ. ಸ್ಕೋಡಾ ಫ್ಯಾಬಿಯಾ 2008 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 70,000 ಹೊಡಿದೆ. ಡೀಸೆಲ್ ವೇರಿಯಂಟ್. ಫೈನಲ್ ಟು ಫೈನಲ್ 2,25,000 ಕೊಡ್ತೀವಿ. ಅದರಲ್ಲಿ ನೆಗೋಷಿಯಬಲ್, ಸ್ಮಾಲ್ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಐಟನ್ ಸರ್. ಹಾಗೆ ಐಟನ್ ಆಟೋಮೆಟಿಕ್ ಕೇಳೋರಿಗೆ ನಮ್ಮ ಹತ್ರ 2008 ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ. 2008 ಮಾಡಲು ಫೈನಲ್ ಟು ಫೈನಲ್ 2,25,000 ಕೊಡ್ತೀವಿ. 2,25,000 ಕೊಡ್ತೀವಿ. 25,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ. ಹಾಗೆ ನಮ್ಮ ಹತ್ರ ಟಾಟಾ ಮಂಜ ಕೇಳೋರಿಗೆ 2013 ಮಾಡಲ್ ಗಾಡಿ ಇದೆ. ಡೀಸೆಲ್ ವೇರಿಯಂಟ್, ಕ್ವಾರ್ಟರ್ ಜೆಟ್ ಇಂಜಿನ್. ಫೈನಲ್ ಟು ಫೈನಲ್ 1,90,000 ಕೊಡ್ತೀವಿ. 1,90,000. ಸರ್ ನೆಕ್ಸ್ಟ್ ವೆಹಿಕಲ್ ಬ್ರೆಜಾ. ಸರ್ ಬ್ರೆಜಾ 2018 ಮಾಡಲ್ ZDI ವೇರಿಯಂಟ್. ಬರೀ 54,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ. ಫೈನಲ್ ಟು ಫೈನಲ್ 8,50,000 ಆಗುತ್ತೆ. 8.5 ಲಕ್ಷ ನೆಗೋಷಿಯಬಲ್. ಹಾಗೆ ETS ಸರ್? ಸರ್ ETS ಪೆಟ್ರೋಲ್ ಇದೆ, ಡೀಸೆಲ್ ಇದೆ ನಮ್ಮ ಹತ್ರ. 2011 ಮಾಡಲ್ ಗಾಡಿ. ಫೈನಲ್ ಟು ಫೈನಲ್ 3,20,000 ಆಗುತ್ತೆ. 3,20,000. ಹಾಗೆ ಇನ್ನೊಂದು ETS ಇದೆ ಸರ್? ಸರ್ ETS ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. ಇದು ಪೆಟ್ರೋಲ್? ಪೆಟ್ರೋಲ್. ಇದು ಡೀಸೆಲ್. ಡೀಟೇಲ್ಸ್ 2013 ಮಾಡಲ್ ಸಿಂಗಲ್ ಓನರ್ GD ಡೀಸೆಲ್ ವೆಹಿಕಲ್. 1 ಲಕ್ಷ ಓಡಿದೆ. ಫೈನಲ್ ಟು ಫೈನಲ್ ಈ ವೆಹಿಕಲ್ 4 ಲಕ್ಷಕ್ಕೆ ಆಗುತ್ತೆ. 4 ಲಕ್ಷಕ್ಕೆ. ಹಾಗೆ ಈಕೋ ಇದೆ. 2019 ಮಾಡಲು ಬರೀ 20,000 ಓಡಿದೆ. 5 ಸೀಟರ್ AC ವೆಹಿಕಲ್. ಫೈನಲ್ ಟು ಫೈನಲ್ 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಕ್ಕೆ ಈಕೋ 5 ಸೀಟರ್ AC. ಸರ್ ಹಾಲ್ಟೋ ಗಾಡಿ ನಮ್ಮ ಹತ್ರ 2 ವೆಹಿಕಲ್ ಇದೆ. 2 LXI ವೆಹಿಕಲ್, 2 ಮೆರೂನ್ ಕಲರ್ ಇದೆ.
ಫೈನಲ್ ಟು ಫೈನಲ್ ಇದು 1.5 ಲಕ್ಷ ಕೊಡ್ತೀನಿ. ಆ ಗಾಡಿ 1,75,000 ಕೊಡ್ತೀನಿ. 2 ವೆಲ್ ಮೇಂಟೆನೆನ್ಸ್ ಗಾಡಿ, ಎಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2 ಸಿಂಗಲ್ ಓನರ್ ಗಾಡಿಗಳೇ ಇದ್ದಾವೆ. ಹಾಗೆ ನಮ್ಮ ಹತ್ರ ಡಿಸೈರ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ZA ಟಾಪ್ ಎಂಡು 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಬರೀ 80,000 ಹೊಡಿದೆ. ಸಿಂಗಲ್ ಓನರ್ ಸಿಲ್ವರ್ ಕಲರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ ಏನಾದರೂ ನೋಡ್ತೀನಿ ಅಂದರೆ ಅದು ಕೂಡ ಇದೆ ಡೀಟೇಲ್ಸು. ಸರ್ ವ್ಯಾಗನರು ಸಿಂಗಲ್ ಓನರ್ ವೆಹಿಕಲ್ಲು 2016 ಮಾಡಲು VXI ಫೈನಲ್ ಟು ಫೈನಲ್ 3.5 ಲಕ್ಷಕ್ಕೆ ಆಗುತ್ತೆ. 3.5 ಲಕ್ಷ. ಹಾಗೆ ಯುಂಡಾ ವೆನ್ಯೂ ನೋಡ್ತಾ ಇರೋರಿಗೆ ವೆನ್ಯೂ ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ವೆನ್ಯೂ 2020 ಮಾಡಲು SX ಪ್ಲಸ್ ಇದು ತುಂಬ ಚೆನ್ನಾಗಿದೆ ಗಾಡಿ. ಫೈನಲ್ ಟು ಫೈನಲ್ 7.5 ಲಕ್ಷಕ್ಕೆ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 7 ಲಕ್ಷ ಗಂಟ ಲೋನ್ ಕೊಡಿಸ್ತೀವಿ. 50,000 ಡೌನ್ ಪೇಮೆಂಟ್ ಅಂದರೆ ಈ ವೆಹಿಕಲ್ಸ್ ಸಿಗುತ್ತೆ. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಬ್ರೆಜಾ ಬೇಕಂದ್ರೆ ಬ್ರೆಜಾ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ ಬ್ರಿಜಾ 2016 ಮಾಡಲ್ ಸಿಂಗಲ್ ಓನರ್ ಗಾಡಿನೇ, ಡೀಸೆಲ್ ವೆಹಿಕಲ್ಲು. ಓಡಿರೋದು 95,000 ಓಡಿದೆ. ಇದು LD ಆಪ್ಷನಲ್ಲು ವೈಟ್ ಕಲರು. 7,15,000 ಹೇಳ್ತಾ ಇದ್ದೀವಿ. 6,85,000 ಬಂದರೆ ಈ ಗಾಡಿ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6,50,000 ಲೋನ್ ಮಾಡಿಸ್ತೀವಿ. ಪೆಟ್ರೋಲ್ ಡೀಸೆಲಾ? ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ನೋಡಿ, ಯಾರಿಗಾದ್ರೂ ಬೇಕಾದ್ರೆ 2016 ಮಾಡಲು ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿಗಳು ಜಾಸ್ತಿ ಇದಾವೆ VH ಕಾರ್ಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಫ್ರಾಂಕ್ಸ್ ಬೇಕು ಅಂದ್ರೆ 5 ಸೀಟರ್ ವೆಹಿಕಲ್ ಫ್ರಾಂಕ್ಸ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್ 2024 ಫ್ರಾನ್ಸ್ ಆಟೋಮೆಟಿಕ್ ಇದೆ ನಮ್ಮ ಹತ್ರ. ಇಷ್ಟು ನಿಮಗೆ ಫುಲ್ಲಿ ಟಾಪ್ ಎಂಡ್ ಗಾಡಿ. ಇದು ಶೋರೂಮಲ್ಲಿ ನಿಮಗೆ 16.5 ಲಕ್ಷ ಇದೆ. ಸರ್ ಫೈನಲ್ ಟು ಫೈನಲ್ಲು 12,75,000 ಬಂದರೆ ಈ ಗಾಡಿನೂ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 12.5 ಲಕ್ಷ ಲೋನು ಮಾಡಿಸ್ಕೊಡ್ತೀವಿ. ಜಸ್ಟ್ 25,000 ತಂದರೆ ಫ್ರಾನ್ಸ್ 2024 ಬರೀ 19,000 ಹೊಡಿರೋಂಥ ವೆಹಿಕಲ್ಸ್ನ ತೊಗೊಂಡೋಗ್ಬೋದು. ನೋಡಿ, ಯಾರಿಗೆಲ್ಲ ಬೇಕು 24 ಮಾಡಲು 1 ವರ್ಷದ ವೆಹಿಕಲ್, ಅದರಲ್ಲೂ ಟಾಪ್ ಎಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗು ಎಲ್ಲ ಇರ್ತಕ್ಕಂಥ ಗಾಡಿ ಇದು. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು VH ಕಾರ್ಸ್ನ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಯಾರಿಗಾದ್ರೂ ಬೇಕಂದ್ರೆ ಸ್ವಿಫ್ಟ್ ಕೂಡ ಇದೆ. ಇದ್ರ ಡೀಟೇಲ್ಸು 2012 ಮಾಡಲು ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ, ಗ್ರೇ ಕಲರು. ಫೈನಲ್ ಟು ಫೈನಲ್ 3,90,000 ಹೇಳ್ತಾ ಇದ್ದೀವಿ. 3,70,000 ಬಂದರೆ ಫೈನಲ್ ಕೊಡ್ತೀನಿ. 3,70,000ಕ್ಕೆ ಯಾವ ಮಾಡಲ್ ಅಂದ್ರೆ 2012 ಮಾಡಲು. ಲೋನ್ ಬೇಕು ಅನ್ನೋರಿಗೆ ಸೆಕೆಂಡ್ ಓನರ್ ಗಾಡಿ ಇದು. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಎಷ್ಟು ಹೇಳ್ತಾ ಇದ್ರ ಸರ್? ಡೀಸೆಲ್ ವೆಹಿಕಲ್ ಅಲ್ವಾ? 2012 ಮಾಡಲು ಸೆಕೆಂಡ್ ಓನರ್. ಫೈನಲ್ ಟು ಫೈನಲ್ ಹೇಳ್ಬಿಡಿ ಎಷ್ಟಾಗುತ್ತೆ ಅಂತ. 3,65,000 ಬಂದ್ರೆ ಫೈನಲ್ ಕೊಟ್ಬಿಡ್ತೀನಿ ಸರ್. ಯಾವ್ದು VDI ಇದು? VDI. ಹಾಗೆ ನೆಕ್ಸ್ಟ್ ವೆಹಿಕಲ್ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ಬ್ರ್ಯಾಂಡು, ಬಟ್ ಮೇಂಟೆನೆನ್ಸ್ ಒಂದು ಇರುತ್ತೆ, ಜರ್ಮನ್ ಗಾಡಿ ಅಂತಕ್ಕಂಥದ್ದು ಪೋಲೋ ಇದೆ. ಹಾರ್ಟ್ ಕೇಕ್ ಅಂತಾನೆ ಕರಿತಾ ಇರ್ತೀವಿ. ಇದ್ರ ಡೀಟೇಲ್ಸ್ ಸರ್? ಸರ್ 2011 ಮಾಡಲ್ ಗಾಡಿ, ಸಿಂಗಲ್ ಓನರ್, ಕಂಫರ್ಟ್ ಲೈನು, ಪೋಲೋ ವೈಟ್ ಕಲರ್ ಗಾಡಿ. ಫೈನಲ್ ಟು ಫೈನಲ್ 3.5 ಲಕ್ಷ ಹೇಳ್ತಾ ಇದ್ದೀವಿ. ಸ್ಮಾಲ್ ನೆಗೋಷಿಯಬಲ್ 3,40,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 2 ಲಕ್ಷ ಲೋನ್ ಆಗುತ್ತೆ. ಇನ್ನು 1,40,000 ತಂದರೆ ಈ ಗಾಡಿನೂ ತೊಗೊಂಡೋಗ್ಬೋದು. ಎಷ್ಟು ಹೇಳ್ತಾ ಇದ್ದೀರಾ ಫೈನಲ್ ಹೇಳ್ಬಿಡಿ ಈಗಲೇ? 3,40,000 ಫೈನಲ್ ಆಗುತ್ತೆ. ಸಿಂಗಲ್ ಓನರು, 1 ಲಕ್ಷ ಓಡಿದೆ, ಡೀಸೆಲ್ ವೆಹಿಕಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆಲ್ಲ i20 ಬೇಕೋ i20 ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? 2017 ಮಾಡಲು i20 ಆಸ್ಟಾ ಪೆಟ್ರೋಲ್ ವೆಹಿಕಲ್. ತುಂಬ ಚೆನ್ನಾಗಿದೆ ಗಾಡಿ, 80,000 ಓಡಿದೆ ಸರ್. 17 ಮಾಡಲು ಪೆಟ್ರೋಲ್ ವೆಹಿಕಲ್ಲು, ಆಸ್ಟಾ ಟಾಪ್ ಎಂಡು, 5.5 ಲಕ್ಷ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಅಂದರೆ ಈ ವೆಹಿಕಲ್ಸು ಸಿಗುತ್ತೆ. ನೋಡಿ, ಯಾರಿಗೆ ಬೇಕೋ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹಾರ್ಟ್ ಕೇಕ್ ಪೋಲೋ ಇದೆ. ಒಂದಲ್ಲ 2 ಪೋಲೋಗಳಿದಾವೆ VH ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ಸ್ ಸರ್? ಇದು ಬರೀ ಪೋಲೋ ಅಲ್ಲ ಸರ್, ಇದು GT 2015 ಮಾಡಲು. ಓಡಿರೋದು ಡ್ರೈವನ್ ಬರೀ 80,000 ಓಡಿದೆ. ಶೋರೂಮ್ ಹಿಸ್ಟ್ರಿ, ಒರಿಜಿನಲ್ ಗಾಡಿ. ಫೈನಲ್ ಟು ಫೈನಲ್ 6,75,000 ಆಗುತ್ತೆ. ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ 6.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 6.5 ಲಕ್ಷಕ್ಕೆ ಎರಡೇನೆ ಇರೋದು ನಿಮ್ಮ ಹತ್ರ? GT ಎಷ್ಟಿದೆ ಪೋಲೋ ನಿಮ್ಮ ಹತ್ರ? ನಮ್ಮ ಹತ್ರ ಪೋಲೋ 4 ಇದಾವೆ ಸರ್. 4 ಇದಾವೆ? 2 ಅಲ್ಲ 4 ಅದ್ರಲ್ಲಿ GT ಒಂದಿದೆ. GT ಒಂದಿದೆ. ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಹೋಂಡಾ ಸಿಟಿ ನೋಡ್ತಾ ಇದ್ರು ಅದು ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ಹೋಂಡಾ ಸಿಟಿ ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ ಇದೆ ನಮ್ಮ ಹತ್ರ. ಡೀಸೆಲ್ ವೆಹಿಕಲ್, ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. 5.5 ಲಕ್ಷ ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4,85,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಲೋನ್ ಆಗುತ್ತೆ. 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನ ತೊಗೊಂಡು ಹೋಗ್ಬೋದು ಸರ್. ಓಕೆ, ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ Hyundai i10 ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್? ನಮ್ಮ ಹತ್ರ i10 2014 52,000 ಓಡಿದೆ. ಸ್ಪೋರ್ಟ್ಸ್ i10 ಸ್ಪೋರ್ಟ್ಸ್, ಇದು ಮರೂನ್ ಕಲರು. ಫೈನಲ್ ಟು ಫೈನಲ್ 3.5 ಲಕ್ಷ ಹೇಳ್ತಾ ಇದೀವಿ. 3,30,000 ಬಂದ್ರೆ ಈ ಗಾಡಿನ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 30,000 ಡೌನ್ ಪೇಮೆಂಟ್ ತಂದರೆ ಈ ವೆಹಿಕಲ್ i10 ಸ್ಪೋರ್ಟ್ಸ್ ಪೆಟ್ರೋಲ್ ವೆಹಿಕಲ್ ತೊಗೊಂಡು ಹೋಗ್ಬೋದು.
ಹಾಗೆ ಯಾರಿಗೆಲ್ಲ ಮಾರುತಿ ಸುಜುಕಿಲಿ ಇರ್ತಕ್ಕಂಥ ಬಲೆನೋ ಬೇಡ ಅದೇ ಡಿಸೈನ್ ಬೇಕು ಅಂದ್ರೆ ಟೊಯೋಟಾ ಗ್ಲಾನ್ಸಾ ಕೂಡ ಇದೆ VH ಕಾರ್ಸ್ ಅಲ್ಲಿ. ಇದ್ರ ಡೀಟೇಲ್ಸ್ ಸರ್ 2021 ಮಾಡಲ್ ಗ್ಲಾನ್ಸಾ ಬರೀ 30,000 ಓಡಿದೆ, ವೈಟ್ ಕಲರ್ ಗಾಡಿ, ಬರೀ 30,000 ಬರೀ 30,000 ಓಡಿದೆ. ಪಕ್ಕ ಎಲ್ಲ ಶೋರೂಮ್ ಹಿಸ್ಟ್ರಿ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ದು ಗಾಡಿ ಇದು. 2021 ಮಾಡಲ್. ಹೌದು, ಸಿಂಗಲ್ ಓನರ್ ಗಾಡಿ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 8 ಲಕ್ಷ ಕೇಳ್ತಾ ಇದೀವಿ, ಫೈನಲ್ ಟು ಫೈನಲ್ 7,60,000 ಬಂದ್ರೆ ಈ ವೆಹಿಕಲ್ ಸಿಗತ್ತೆ. ಲೋನ್ ಬೇಕು ಅನ್ನೋರಿಗೆ 7.5 ಲಕ್ಷ ಲೋನೇ ಆಗುತ್ತೆ. ಒಂದು 10 ಇಂದ 20,000 ನೀವು ಇದಕ್ಕೆ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ನ ಲೋನ್ ಮಾಡಿಸ್ಕೊಂಡು ನೋಡೋಣ. ಯಾರಿಗೆಲ್ಲ ಬೇಕು ಗ್ಲಾನ್ಸಾ 2021 ಮಾಡಲ್ ಸಿಂಗಲ್ ಓನರ್ ಬರೀ 30,000 ಓಡಿದೆ, ಪೆಟ್ರೋಲ್ ವೇರಿಯಂಟ್, ಟಾಪ್ ಅಂಡ್ ವೆಹಿಕಲ್. 7,60,000 ಫೈನಲ್ ಆಗುತ್ತಾ? ಹೌದು, ಅದರಲ್ಲೂ ನೆಗೋಷಿಯಬಲ್. ಅದ್ರಲ್ಲಿ ನೆಗೋಷಿಯಬಲ್ ಆಗಲ್ಲ. 20,000 ಡೌನ್ ಪೇಮೆಂಟ್, 7.5 ಲಕ್ಷ ಲೋನೇ ಆಗುತ್ತೆ. ಅಷ್ಟೇ, ಲೋನೇ ಆಗೋಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಪಲ್ ಶಾಪ್ ಅಲ್ಲಿ ಇರ್ತಕ್ಕಂಥ ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ಡಿಸೈರ್ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ZDI ಸರ್. ಇದು ಟಾಪ್ ಎಂಡ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬಲನ್ ಸ್ಟಾರ್ಟ್. ಓಕೆ, ಡೀಟೇಲ್ಸ್ ಯಾವ ಮಾಡಲು ಸರ್? 2017 ಮಾಡಲು ಬಡನ್ ಸ್ಟಾರ್ಟ್ ZDI ಬೇಕು ಅನ್ನೋರಿಗೆ ಡೀಸೆಲ್ ಗಾಡಿಯಲ್ಲಿ ನಮ್ಮ ಹತ್ರ ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಸಿಂಗಲ್ ಓನರ್ ಗಾಡಿ, ಫೈನಲ್ ಟು ಫೈನಲ್ 6,70,000 ಆಗುತ್ತೆ. ಯಾರ ಇಂಟ್ರೆಸ್ಟ್ ಬೈ ಮಾಡ್ಬೋದು. 6,70,000 ಅದರಲ್ಲೂ ನೆಗೋಷಿಯಬಲ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಟಾಟಾ ಟಿಯಾಗೋನಾ ಸರ್? ಇದು ಟಾಟಾ, ಇದು ಡೀಸೆಲ್. ಟಾಟಾ ಡೀಸೆಲ್ ವೆಹಿಕಲ್ 2016. ಯಾವ್ದು ಟಾಟಾದಲ್ಲಿ? ಟಾಟಾ ಟಿಯಾಗೋ XZ ಟಾಪ್ ಎಂಡ್. ಟಾಪ್ ಎಂಡ್ ಹೌದು, ಅಲೈಸ್ ಡಬಲ್ ಬ್ರೇಕ್, ABS ಎಲ್ಲ ಬರುತ್ತೆ. ಡೀಟೇಲ್ಸ್ ಸರ್ ಟಾಟಾ ಟಿಯಾಗೋ 2016 ಮಾಡಲು XZ ಪ್ಲಸ್ ಟಾಪ್ ಎಂಡ್ ವೆಹಿಕಲ್ ಡೀಸೆಲ್ ಬಂದಿದೆ. ಮೈಲೇಜ್ ನಿಮಗೆ ಕೇಳಿದ್ರೆ 30 ಬರುತ್ತೆ ಸರ್. 30 ಬರುತ್ತೆ. 30 ಡೀಸೆಲ್ ಪೆಟ್ರೋಲ್? ಡೀಸೆಲ್ ಗಾಡಿ ಇದು. ಟಾಟಾ ಟಿಯಾಗೋ ಡೀಸೆಲ್ 30 ಬರುತ್ತೆ. ಸಿಂಗಲ್ ಓನರ್ ಗಾಡಿ ಇದೆ ನಮ್ಮ ಹತ್ರ. 16 ಮಾಡಲು. ಇಂಟ್ರೆಸ್ಟ್ ಬೈ ಮಾಡಿ 3,65,000 ಫೈನಲ್ ಆಗುತ್ತೆ. 3,65,000 ನೆಗೋಷಿಯಬಲ್. ಅವರಿಗೆ 3.5 ಲಕ್ಷ ಲೋನ್ ಕೊಡಿಸ್ತೀವಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಇದು ಆಲ್ಟೋ K10. ಆಲ್ಟೋ K10 VXI ಆಪ್ಷನಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಟೇಲ್ಸ್ ಸರ್ ಆಲ್ಟೋ K10 VXI ಯಾವ ಮಾಡಲ್ ಇದು? 2017 ಮಾಡಲ್. 2017 ಮಾಡಲ್. ಎಷ್ಟು ಓನರ್ ಸರ್? 17 ಮಾಡಲ್. ಸಿಂಗಲ್ ಓನರ್, 60,000 ಓಡಿದೆ. ಆಪ್ಷನಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏನ್ ರೇಟ್ ಹೇಳ್ತಾ ಇದ್ದೀರಾ? 3.5 ಲಕ್ಷ ಹೇಳ್ತಿದ್ದೇವೆ. ಫೈನಲ್ 3.30 ಬಂದ್ರೆ ಕೊಟ್ಬಿಡ್ತೀವಿ. 3,30,000 ಬಂದ್ರೆ ಕೊಡ್ತೀರಾ? 2017 ಮಾಡಲು ಸಿಂಗಲ್ ಓನರ್. ಲೋನ್ ಬೇಕು. ಎಷ್ಟು ಓಡಿದೆ ಸರ್ ಗಾಡಿ? 60,000 ಓಡಿದೆ. 60,000 ಓಡಿದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಬೇಕು ಅನ್ನೋರಿಗೆ ರಿಡ್ಜ್ ಕೂಡ ಇದೆ. ಇದ್ರ ಡೀಟೇಲ್ಸ್? ರಿಡ್ಜ್ ಬೇಕು ಅನ್ನೋರಿಗೆ 2011 ಮಾಡಲ್ ಗಾಡಿ, 65,000 ಓಡಿದೆ. ಡೀಸೆಲ್ ಗಾಡಿ, VDI ಸಿಲ್ವರ್ ಕಲರ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಸಿಂಗಲ್ ಓನರ್ ಗಾಡಿ, ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ನಮ್ಮ ಹತ್ರ ಇರೋದು. ಎಲ್ಲ 1-2 ಮಾತ್ರ ಸೆಕೆಂಡ್ ಓನರ್ ಇದೆ ಅಷ್ಟೇನೆ. ಫೈನಲ್ ಟು ಫೈನಲ್ 3.5 ಹೇಳ್ತಾ ಇದೀವಿ. 3,25,000 ಬಂದ್ರೆ ಈ ಗಾಡಿನೂ 3,25,000 ಬಂದ್ರೆ ರಿಡ್ಜ್ ಕೂಡ ಕೊಡ್ತಾ ಇದೀರಾ. ಆಲ್ಮೋಸ್ಟ್ ಎಲ್ಲಾ ಕಾರ್ಸ್ ಗಳದ್ದು ವಿಡಿಯೋ ಮಾಡಿದೀವಿ. ಇನ್ನು ಯಾವ್ದಾನ ಕಾರ್ಸ್ ಗಳು ಇದಾವ ಸ್ಟಾಕ್ ನಿಮ್ಮ ಹತ್ರ? ಇನ್ನು ತುಂಬಾ ಸ್ಟಾಕ್ ಇದಾವೆ. ಇನ್ನು ಕೆಲವೆಲ್ಲ ಪಾಲಿಶ್ ಹೋಗಿದಾವೆ. ಅದು ಬರ್ತವೆ. ಪೋಲೋ ಬಂದಿದೆ. ಪೋಲೋ ನಮ್ಮ ಹತ್ರ 4 ಗಾಡಿ ಇದೆ. ಇನ್ನೂ ಒಂದು ಗಾಡಿ ಇದೆ, ಅದೂ ಐಲ್ಯಾಂಡ್ ಪ್ಲಸ್ ವೈಟ್ ಕಲರ್ 17 ಮಾಡಲು ಬರ್ತಾ ಇದೆ. 2013 ಮಾಡಲ್ ಬಂದಿದೆ. ಹೈಲ್ಯಾಂಡ್ ಪ್ಲಸ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ, 1 ಲಕ್ಷ ಓಡಿದೆ. ಡೀಸೆಲ್ ವೇರಿಯಂಟ್. ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡ್ತೀವಿ. ಇದನ್ನು ಯಾರ 3 ಲಕ್ಷ ಬೈ ಮಾಡ್ಬೋದು. 3,75,000 ಅದರಲ್ಲೇ ನೆಗೋಷಿಯಬಲ್. ನೆಗೋಷಿಯಬಲ್ ಆಗುತ್ತೆ. ಇನ್ನು ಯಾವ್ದಾನ ಕಾರ್ಗಳು ಇದಾವ ಸರ್? ಇನ್ನು ತುಂಬಾ ಕಾರ್ ಇದೆ, ಬರವಿದಾವೆ. ಗ್ರಾಹಕರು ನಮಗೆ ಫೋನ್ ಮಾಡಿದ್ರೆ ಅವರಿಗೆ ನಾವು ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ. ನೋಡಿ, VH ಕಾರ್ಸ್ ಇಷ್ಟು ಕಾರ್ಗಳನ್ನ ನೋಡಿದ್ರಲ್ಲ. AGS ಲೇಔಟ್, ಉಲ್ಲಾಳ್ ಮೇನ್ ರೋಡ್, ಬೆಂಗಳೂರು. VH ಕಾರ್ಸ್ ಅಂತ ಹೇಳಿ ಗೂಗಲ್ ಅಲ್ಲಿ ಕೂಡ ಹಾಕೋಬಹುದು. ಉಲ್ಲಾಳ್ VH ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ETS, ಬ್ರೆಜಾ ಆಗಿರ್ಬೋದು, ಇನೋವಾ ಕ್ರಿಸ್ಟಾ, MG Hector ಎಲ್ಲಾ ಕಾರ್ಗಳನ್ನ ತೋರಿಸಿದೀವಿ. ಸೊ ಇಲ್ಲಿ ಹ್ಯಾಚ್ ಬ್ಯಾಕ್ ಮತ್ತೆ ಸೆಡನ್ ಕಾರ್ಗಳು ಇಲ್ಲಿದಾವೆ. 7 ಸೀಟರ್ ವೆಹಿಕಲ್, SUV ಕಾರ್ಗಳು ನಿಮಗೋಸ್ಕರ ಲೈನ್ ನಿಲ್ಲಿಸಿ ಅದನ್ನು ಕೂಡ ವಿಡಿಯೋ ಮಾಡಿದ್ವಿ. ಯಾರಿಗೆಲ್ಲ ಯಾವ್ಯಾವ ಕಾರ್ ಬೇಕು ವಿಡಿಯೋದಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ಸರ್ ಹೇಳಿರೋ ಪ್ರೈಸಲ್ಲಿ ನೆಗೋಷಿಯಬಲ್ ಪಕ್ಕನ? 100% ನೆಗೋಷಿಯಬಲ್ ಆಗುತ್ತೆ. ಬ್ಯಾಂಕ್ ಲೋನ್ ಆಗುತ್ತೆ. 90% ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. ಒಳ್ಳೆ ಪ್ರೊಫೈಲ್ ಇದ್ರೆ 100% ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಮತ್ತೆ ಸಿಬಿಲ್ ಚೆನ್ನಾಗಿರ್ಬೇಕು. ನೋಡಿ, ಇಷ್ಟೊತ್ತು ನೋಡಿದ್ರಲ್ಲ, ಆಲ್ಮೋಸ್ಟ್ 90% ಸಿಂಗಲ್ ಓನರ್ ಕಾರ್ಗಳನ್ನೇ ಮೇಂಟೈನ್ ಮಾಡಿದ್ದಾರೆ VH ಕಾರ್ಸ್ ಅಲ್ಲಿ. ನೀವು ಕೂಡ ಒಂದು 4-5 ನಾಗರಬಾವಿ ಸುತ್ತಮುತ್ತ ಯಾವೆಲ್ಲ ಕಾರ್ ಶೋರೂಮ್ ವಿಸಿಟ್ ಮಾಡ್ತಿರೋ, ಮಾಗಡಿ ಮೇನ್ ರೋಡ್ ಆಗಿರ್ಬೋದು, ಸುತ್ತಮುತ್ತ ತುಂಬಾ ಕಾರ್ ಶೋರೂಮ್ಗಳಿವೆ, ಎಲ್ಲ ವಿಸಿಟ್ ಮಾಡಿ. ಇಲ್ಲೂ ಕೂಡ ಒಂದು ವಿಸಿಟ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಸಿಂಗಲ್ ಓನರ್ನೇ ತುಂಬಾ ಜನ ಲೈಕ್ ಮಾಡ್ತಿರ್ತಾರ. ಅಂತವ್ರಿಗೆ ಇದು ಕೂಡ ಒಂದು ಶೋರೂಮ್ ಅಂತ ಹೇಳ್ಬೋದು. ಒಂದ್ಸರಿ ಟೆಸ್ಟ್ ಡ್ರೈವ್ ಹೋಗಿ ಪ್ರೈಸಿಂಗ್ ಓಕೆ ಆಯ್ತಾ, ನಿಮಗೆ ಲೋನ್ ಬೇಕಾ ಏನು, ಪ್ರತಿಯೊಂದು ಇವರು ಹೆಲ್ಪ್ ಮಾಡಿ ಕೊಡ್ತಾರೆ, ಸಪೋರ್ಟ್ ಮಾಡಿ ಕೊಡ್ತಾರೆ. ಯಾರಿಗೆಲ್ಲ ಬೇಕು ಬೇರೆ ಬೇರೆ ಊರುಗಳಿಂದ ಬರ್ತೀರಾ, ಸೊ ಬಂದು ಒಂದು ಟೆಸ್ಟ್ ಡ್ರೈವ್ ನೋಡಿ ತಗೊಳ್ಳಿ. ಉಲ್ಲಾಳ್ ಮೇನ್ ರೋಡ್ VH ಕಾರ್ಸ್ ಅಂತೇಳಿ ಗೂಗಲ್ ಹಾಕೊಂಡ್ರು ಬಂದುಬಿಡುತ್ತೆ. ವಿಡಿಯೋದಲ್ಲಿ ನಂಬರ್ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.